ನೇಪಾಳದಲ್ಲಿ ಹಿಂದೆಂದೂ ಕಾಣದ ಶತಮಾನದ ಪ್ರವಾಹ ಸಂಭವಿಸಿದೆ. ಒಮ್ಮೆಲೆ ಅಪ್ಪಳಿಸಿದ ಜಲರಾಕ್ಷಸ ಸಾವಿರಾರು ಮಂದಿಯನ್ನ ಕಣ್ಮರೆ ಆಗುವಂತೆ ಮಾಡಿದ್ದಾರೆ. ಊರಿಗೂರೇ ನರಕದಂತಾಗಿದ್ದು ಎಲ್ಲೆಲ್ಲೂ ಸಾವಿನ ಆಕ್ರಂದನ ಕೇಳ್ತಿದೆ. ಸಾವಿನ ಸಂಖ್ಯೆ 392ಕ್ಕೆ ಏರಿಕೆಯಾಗಿದ್ದು 1500ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ. ಪ್ರಕೃತಿಯ ತವರೂರು, ಗುಡ್ಡ ಬೆಟ್ಟಗಳ ಸೌಂದರ್ಯದ ಸೊಬಗು. ನೇಪಾಳ ಅನ್ನೋದು ಹಚ್ಚ ಹಸಿರಿನಿಂದ ಕೂಡಿದ್ದ ಪುಟ್ಟ ರಾಷ್ಟ್ರ. ಆದ್ರಿವತ್ತು ಇದೇ ನೇಪಾಳ ಸರ್ವನಾಶ ಆಗಿದೆ. ಪ್ರಕೃತಿಯ ಮುನಿಸಿಗೆ 10 ಹಳ್ಳಿಗಳು ನಾಮಾವಶೇಷವಾಗಿವೆ. ಇಲ್ಲೊಂದು ಊರಿತ್ತು, ಇಲ್ಲಿ ಜನವಾಸವಾಗಿದ್ರು ಅನ್ನೋದಕ್ಕೆ ಸಣ್ಣ ಕುರುಹೂ ಸಿಕ್ತಿಲ್ಲ. ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಬರೀ ನರಕ ಸದೃಶ್ಯವೇ ಕಾಣುತ್ತಿದೆ. ನೋಡುತ್ತಿದ್ದಂತೆ ಕೊಚ್ಚಿ ಹೋದ್ರು ನೂರಾರು ಮಂದಿ. ಇದೊಂದು ದೃಶ್ಯ ಸಾಕು ನೇಪಾಳದ ಪ್ರವಾಹ ಹೇಗಿತ್ತು ಅನ್ನೋದನ್ನ ವಿವರಿಸೋದಕ್ಕೆ. ಜನರೆಲ್ಲ ತಮ್ಮದೇ ಕೆಲಸದಲ್ಲಿ ಬ್ಯುಸಿಯಾಗಿದ್ರು. ಪ್ರವಾಸಕ್ಕೆ ಬಂದವರು, ಅಲ್ಲೇ ಹುಟ್ಟಿ ಬೆಳೆದವರು ಎಲ್ಲರೂ ಕೂಡ ತಮ್ಮದೇ ಲೋಕದಲ್ಲಿ ಮುಳುಗಿ ಹೋಗಿದ್ರು. ಇದೇ ಹೊತ್ತಲ್ಲೇ ಯಮರೂಪಿಯ ಅಟ್ಟಹಾಸ ಶುರುವಾಗಿದೆ. ನೋಡುತ್ತಿದ್ದಂತೆಯೇ ಮುಗಿಲೆತ್ತರದಲ್ಲಿ ನೀರು ನುಗ್ಗಿ ಬಂದಿದೆ. ಏನಾಯ್ತು ಅಂತ ಹಿಂದಿರುಗಿ ನೋಡೋದ್ರೊಳಗೆ ಎಲ್ಲರೂ ಜಲಸಮಾಧಿಯಾಗಿದ್ರು. ಒಬ್ಬರಲ್ಲ ಇಬ್ಬರಲ್ಲ, ಲೆಕ್ಕ ಹಾಕೋದಕ್ಕೂ ಆಗಲ್ಲ. ನೂರಾರು ಮಂದಿ ಒಮ್ಮೆಲೆ ಕೊಚ್ಚಿ ಹೋಗಿದ್ದಾರೆ. ಭೀಕರ ಜಲಸ್ಫೋಟಕ್ಕೆ ಇಡೀ ಏರಿಯಾವೇ ಸರ್ವನಾಶವಾಗಿದೆ. ಜಲಸ್ಫೋಟಕ್ಕೆ ಕೊಚ್ಚಿ ಹೋಯಿತು ಇಡೀ ಊರು. ಈ ದೃಶ್ಯ ನೋಡ್ತಿದ್ರೆ ನಿಜಕ್ಕೂ ಉಸಿರು ಬಿಗಿದಂತಾಗ್ತಿದೆ. ಪ್ರಕೃತಿಯ ಮುಂದೆ ನಾವು ನೀವೆಲ್ಲ ನಗಣ್ಯ ಅನ್ನೋದನ್ನ ಒತ್ತಿ ಒತ್ತಿ ಹೇಳುವಂತಿದೆ. ಯಾಕಂದ್ರೆ ಒಮ್ಮೆಲೆ ಸಂಭವಿಸಿದ ಜಲಸ್ಫೋಟಕ್ಕೆ ಊರೂರುಗಳೇ ಕೊಚ್ಚಿ ಹೋಗಿವೆ. ಬಸ್, ಕಾರುಗಳೆಲ್ಲ ಕೊಚ್ಚಿ ಹೋಗಿದ್ದು, ಮುಗಿಲೆತ್ತರಕ್ಕೆ ನಿಂತಿದ್ದ ಮನೆಗಳೆಲ್ಲ ದಿಕ್ಕಾಪಾಲಾಗಿವೆ. ನೀರಿನ ಭೋರ್ಗರೆತ ಕೇಳುತ್ತಿದ್ದಂತೆ ಜನ ದಿಕ್ಕಾಪಾಲಾಗಿ ಓಡಿದ್ದು ಜೀವ ಉಳಿಸಿಕೊಳ್ಳುವುದಕ್ಕೆ ಇನ್ನಿಲ್ಲದ ಹರಸಾಹಸ ಪಟ್ಟಿದ್ದಾರೆ. ಸ್ವಚ್ಛಂದವಾಗಿದ್ದ ಊರಲ್ಲಿ ನರಕ ಸೃಷ್ಟಿ. ಪ್ರಕೃತಿಯ ರೌದ್ರ ನರ್ತನಕ್ಕೆ ಜವರಾಯ ಅಕ್ಷರಶಃ ಕೇಕೆ ಹಾಕಿದ್ದಾನೆ. ಇದು ಬರೀ ಪ್ರವಾಹವಲ್ಲ, ನುಗ್ಗಿ ಬಂದ ನೀರಿನ ಜ್ವಾಲೆಯಲ್ಲ, ನೇಪಾಳಕ್ಕೆ ಅಪ್ಪಳಿಸಿದ ಜಲಗಂಡಾಂತರ. ಜಲಾಸುರನ ಹೊಡೆತಕ್ಕೆ ರಸ್ತೆ, ಸೇತುವೆ, ಮನೆಗಳೆಲ್ಲ ದಿಕ್ಕಾಪಾಲಾಗಿವೆ. ಇಡೀ ಏರಿಯಾವೇ ನೀರಿನಿಂದ ಮುಚ್ಚಿ ಹೋಗಿದ್ದ. ಎಲ್ಲೆಲ್ಲೂ ಬರೀ ಆಕ್ರಂದನವೇ ಕೇಳುತ್ತಿದೆ. ಜಲಸ್ಫೋಟದ ಹೊಡೆತಕ್ಕೆ ಸಿಕ್ಕವರು ತತ್ತರ. ಹೇಗಿದೆ ನೋಡಿ ಜಲಸ್ಫೋಟದ ಭೀಕರತೆ. ಮುಗಿಲೆತ್ತರದಲ್ಲಿ ನುಗ್ಗಿ ಬರೋ ನೀರನ್ನ ತಡೆಯೋದಕ್ಕಾಗುತ್ತಾ? ಇದರ ಮುಂದೆ ಸಿಕ್ಕವರು ಬದುಕೋದಕ್ಕಾಗುತ್ತಾ? ನೀರಿನ ಸದ್ದು ಕೇಳುತ್ತಿದ್ದಂತೆ ಕಾರ್ಮಿಕರೆಲ್ಲ ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ. ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಒಬ್ಬೊಬ್ಬರು ಒಂದೊಂದು ದಿಕ್ಕಿನಲ್ಲಿ ಓಡಿದ್ದಾರೆ. ನೀರಿನ ಅಬ್ಬರಕ್ಕೆ ಸೇತುವೆಗಳು ದಿಕ್ಕಾಪಾಲು. ನೇಪಾಳದಲ್ಲಿ ಒಂದೊಂದು ದೃಶ್ಯವೂ ಭೀಕರ, ಭೀಭತ್ಸಕರ. ಜಲಾಸುರನ ಭೋರ್ಗರೆತ ಹೇಗಿದೆ ನೋಡಿ. ಒಮ್ಮೆಲೆ ನುಗ್ಗಿ ಬಂದ ನೀರಿಗೆ ಸಿಕ್ಕಿದ್ದೆಲ್ಲವೂ ಆಪೋಷಣೆಯಾಗಿದೆ. ಸೇತುವೆಗಳೆಲ್ಲ ಛಿದ್ರ ಛಿದ್ರವಾಗಿದ್ದು, ಇಲ್ಲೊಂದು ರಸ್ತೆ ಇತ್ತು ಅನ್ನೋದಕ್ಕೂ ಸಣ್ಣ ಕುರುಹೂ ಸಿಕ್ತಿಲ್ಲ. ಕೆಸರಲ್ಲಿ ಹೂತು ಹೋದ 10 ಊರು. ಹೆಜ್ಜೆ ಇಡುವುದಕ್ಕೂ ಜಾಗವಿಲ್ಲ.
ಒಬ್ಬ ಜನರ ಸುಳಿವೂ ಇಲ್ಲ. ಎತ್ತ ನೋಡಿದ್ರೂ ಸ್ಮಶಾನ ಮೌನ ಆವರಿಸಿದೆ. ಇಡೀ ಊರನ್ನ ಕೆಸರು ಆವರಿಸಿದ್ದು ಮೊಣಕಾಲೆತ್ತರಕ್ಕೆ ಕೆಸರು ನಿಂತಿದೆ. ಇದರ ಮಧ್ಯೆ ನೀರಿನ ಹರಿವೂ ನುಗ್ಗಿ ಬರ್ತಿದೆ. ಬೋಟೆಕೋಶಿಯ ಭೋರ್ಗರೆತ ನದಿಗಳನ್ನ ಜನರ ಜೀವನಾಡಿ ಅಂತೀವಿ. ಅದೇ ನದಿಗಳು ಹುಚ್ಚೆದ್ದು ನಿಂತರೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ಇದೇ ಜೀವಂತ ಸಾಕ್ಷಿ. ಬೋಟೆಕೋಶಿ ನದಿಯ ಭೋರ್ಗರೆತಕ್ಕೆ ಮನುಷ್ಯನ ಕುರುಹುಗಳೇ ಸಿಕ್ತಿಲ್ಲ. ಬೆಟ್ಟದ ಮೇಲಿಂದ ನುಗ್ಗಿ ಬರೋ ನೀರು ಊರೂರುಗಳನ್ನೇ ಆಪೋಷಣೆ ಮಾಡಿಕೊಂಡಿದೆ. ಭೀಕರ ದುರಂತದ ಉಗಮ ಸ್ಥಾನ ಇಲ್ಲಿಂದಲೇ ನೋಡಿ ಜಲಸ್ಫೋಟವಾಗಿದ್ದು, ಅಣೆಕಟ್ಟೆಯನ್ನೇ ಒಡೆದು ನುಗ್ಗಿದ ಜಲಾಸುರ ನೂರಾರು ಮಂದಿಯನ್ನ ನುಂಗಿ ಹಾಕಿದ್ದಾನೆ. ಬೋಟೆಕೋಶಿ ನದಿ ನುಗ್ಗಿ ಬರ್ತಿರೋದನ್ನ ನೋಡಿದ ಅದೆಷ್ಟೋ ಮಂದಿ ಕೂಗಾಡಿದ್ರು, ಚೀರಾಡಿದ್ರು, ಸಾಧ್ಯವಾದಷ್ಟು ಜನರನ್ನ ಬದುಕುಳಿಸೋದಕ್ಕೆ ನೋಡಿದ್ರು. ಆದ್ರೆ ಜವರಾಯ ಮಾತ್ರ ಸಮಯಾವಕಾಶವನ್ನೇ ಕೊಡದೆ ಎಲ್ಲರನ್ನ ಹೊತ್ಕೊಂಡು ಹೋಗಿದ್ದಾನೆ. ಜೀವ ಉಳಿಸಿಕೊಳ್ಳಲು ಸಾವಿನ ಜೊತೆ ಸರ್ಕಸ್. ಈ ಬಾಲಕನ ಪಾಲಿಗೆ ಸಾವು ಅನ್ನೋದು ಕಣ್ಮುಂದೆಯೇ ಬಂದು ನಿಂತಿತ್ತು. ಒಂದೇ ಒಂದು ಕ್ಷಣ ಸುಮ್ಮನಾಗಿದ್ರೂ ಪ್ರಾಣ ಪಕ್ಷಿಯೇ ಹಾರಿ ಹೋಗ್ತಿತ್ತು. ಆದ್ರೆ ಈತನಿಗೆ ಬದುಕಬೇಕು ಅನ್ನೋ ಛಲವಿತ್ತು, ಸಾವನ್ನೇ ಗೆಲ್ಲೋ ಹಠವಿತ್ತು. ಹೀಗಾಗಿಯೇ ನುಗ್ಗಿ ಬರೋ ನೀರನ್ನೇ ಮೆಟ್ಟಿ ನಿಂತಿದ್ದಾನೆ. ಮುಂದಿದ್ದವರು ವಿಡಿಯೋ ಮಾಡ್ತಿದ್ರೆ ಹೊರತು ಈತನ ಜೀವ ಉಳಿಸಬೇಕು ಅನ್ನೋ ಸಹಾಯ ಹಸ್ತ ನೀಡಲಿಲ್ಲ. ಮುಳುಗಿದ ಊರು ಪ್ರಾಣ ಉಳಿಸಿಕೊಳ್ಳಲು ಪರದಾಟ. ಜಲಾಸುರ ನುಗ್ಗಿ ಬರ್ತಿದ್ದಂತೆ ಜನರೆಲ್ಲ ದಿಕ್ಕಾಪಾಲಾಗಿ ಓಡಿದ್ದಾರೆ. ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅಂತ ಮಕ್ಕಳು ಮರಿ ಎನ್ನದೆ ಎಲ್ಲರೂ ಬೆಟ್ಟ ಹತ್ತಿ ಬಂದಿದ್ದಾರೆ. ಆದ್ರೆ ಅದೆಷ್ಟೋ ಮಂದಿ ನೋಡ್ತಿದ್ದಂತೆ ಕೊಚ್ಚಿ ಹೋದ್ರು. ನರಕದ ಊರಲ್ಲಿ ಬದುಕುಳಿದವರಿಗೆ ಹುಡುಕಾಟ. ಹೇಗಿದೆ ನೋಡಿ ಪ್ರವಾಹ ನುಗ್ಗಿದ ಊರಿನ ಪರಿಸ್ಥಿತಿ. ಎಲ್ಲಿ ನೋಡಿದ್ರೂ ಬರೀ ಕೆಸರೇ ಕಾಣ್ತಿದೆ. ಎಲ್ಲಿ ಪ್ರಪಾತವಿದೆಯೋ, ಎಲ್ಲಿ ಯಮಗುಂಡಿಗಳಿವೆಯೋ ಗೊತ್ತಾಗ್ತಿಲ್ಲ. ಸಾವಿನ ಸುಳಿಯಲ್ಲಿ ಸಿಲುಕಿ ಬದುಕುಳಿದವರಿಗೆ ಹುಡುಕಾಟ ನಡೆಯುತ್ತಿದೆ. ಹೀಗಾಗಿಯೇ ಕಾರ್ಯಾಚರಣೆಗಿಳಿದ ಸಿಬ್ಬಂದಿ ಹಗ್ಗದ ಸಹಾಯದಿಂದ ಒಬ್ಬೊಬ್ಬರನ್ನ ಹೊರತರ್ತಿದ್ದಾರೆ. ನೇಪಾಳದ ಪ್ರವಾಹದ ಹೊಡೆತಕ್ಕೆ 1600ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಎಲ್ಲಿ ಹೋದ್ರು, ಏನಾದ್ರೂ, ಬದುಕಿದ್ದಾರಾ ಇಲ್ವಾ ಅನ್ನೋದು ಸಹ ಗೊತ್ತಾಗ್ತಿಲ್ಲ. ಹೀಗಾಗಿಯೇ ಯುದ್ಧೋಪಾದಿಯಲ್ಲಿ ರಕ್ಷಣಾ ಕಾರ್ಯ ನಡೆಯುತ್ತಿದೆ. ನೇಪಾಳಕ್ಕೆ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳು ನೆರವಿನ ಹಸ್ತ ನೀಡಿದ್ದು ಎಲ್ಲೆಲ್ಲೂ ಆಕ್ರಂದನವೇ ಕೇಳುತ್ತಿದೆ. ಒಟ್ನಲ್ಲಿ ನಿನ್ನೆವರೆಗೂ ನೆಮ್ಮದಿಯಾಗಿದ್ದ ಊರಲ್ಲಿ ಈಗ ನರಕ ಸೃಷ್ಟಿಯಾಗಿದೆ. ಸತ್ತವರ ಲೆಕ್ಕ ಹಾಕೋ ಸರಣಿ ಶುರುವಾಗಿದ್ದು ಕ್ಷಣ ಕ್ಷಣಕ್ಕೂ ಹೆಣಗಳ ರಾಶಿ ಹೆಚ್ಚಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನೇಪಾಳಕ್ಕೆ ಹೋದ ಭಾರತೀಯರು ಅಕ್ಷರಶಃ ನರಕ